ಪ್ರಕಾಶಂದು ಆಸ್ತಿ ಎಲ್ಲ ಕೊಡು ಅಂತ ಹೇಳಿ ಇವನ್ ಕೇಳ್ತಾ ಇದ್ದ ಭಾಗಪ್ಪ. ಭಾಗಪ್ಪ ಕೇಳ್ತಿದ್ನ, ಮತ್ತು ಕೇಳಿಲ್ಲಪ್ಪ ಅಂದ್ರೆ ನಿಮ್ಮ ಅಣ್ಣ ಹೊಡೆದಂಗೆ ಹೊಡಿತೀನಿ ನಿನ್ಗೆ ತಾವ್ ಹೇಳಂತ. ಹೇಳಿದಾನೆ. ಪೊಲೀಸ್ ಮೊನ್ನೆ ಮಲ್ರ ಆದ ನಂತರ ಅದು ಪೊಲೀಸ್ ತನಿಖೆಯಲ್ಲಿ ಅವ ಬಾಯಿ ಬಿಟ್ಟಾನ್ರ ಅವ. ಅದ್ರ ಸಲುವಾಗಿ ನಾನ್ ಮಾಡೀನಿ ಕೇಳ್ತಾನ ಅಷ್ಟೇ. ಯಾಕೆಂದ್ರೆ ನನಗೆ ಮೇಲ್ನೋಟಕ್ಕೆ ಅಷ್ಟು ಬರ್ಬರವಾಗಿ ಅಂದ್ರೆ ಇದನ್ನೆಲ್ಲ ಕಟ್ಟು ಮರ್ಮಾಂಗನ ಹೊಡೆದಾಕಿರೋದು, ಅದು ಯಾರೋ ತುಂಬಾ ದ್ವೇಷ ಇದ್ದು ಎಂಥ ದ್ವೇಷ ಇರ್ಬೇಕು ಅಂತ ನನ್ನ ಅನಿಸಿಕೆ. ಅಲ್ಲ, ಲಾಯರ್ ಮಲ್ಡ್ರ ನೋಡಿಲ್ ನೀವು? ಲಾಯರ್ ಮಲ್ಡ್ರ ಇವನ್ಕಿತ ತಪ್ಪಿತ್ತು, ಅವ್ರ ಅಣ್ಣನ್ ಪಿಂಟನ್ ಅಣ್ಣಗೆ ನೋಡಿದ್ರಲ್ಲ, ಈ ಬಾಡಿಕಿತ್ತ ಅದು ಬರ್ಬರವಾಗಿತ್ತು. ಅದು ರವಿದು ಒಂದೆಲ್ಲ ಏನು ಇದಿಲ್ಲ, ಒಂದ್ ಪೂರ್ತಿ ಶರೀರ ಪೂರ್ತಿ ಇದ್ ಮಾಡ್ಬಿಟ್ಟಿದ್ರ ಅದು. ಈಗ ಪಿಂಟ್ಯ ಮತ್ತೆ ಆಚೆ ಬಂದ್ರೆ ಯಾರಿಗಾನ ಹೊಡೆಯೋ ಚಾನ್ಸಸ್ ಇದೇನ್ರಿ ಇನ್ನು? ಅದು 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 ಇಲ್ಲಿ ನಮ್ ಭೀಮಾ ತೀರದಲ್ಲಿದು ಯಾವಾಗ್ಲೂ ಯಾರ್ಯಾರು ಇದ್ ಮಾಡ್ತಾರಲ್ಲ, ಮೈ ಮರಿತಾರಲ್ಲ, ಮೈ ಮರೆತಾಗಿ ಅವ್ರ ವಿರೋಧದವ್ರು ಅವ್ರನ್ನ ಕೆಲಸ ಮಾಡೋದು ಅವ್ರು. ಭಾಗಪ್ಪನ್ಗೆ ಯಾರು ಶಿಷ್ಯರು ಇದಾರ ಒಳ್ಳೆ ಅದೇ ಸೇಮ್ ಚಂದಪ್ಪನ್ಗಿದ್ದಂಗೆ? ಅಲ್ಲ, ಎಲ್ಲಾ ಇವ್ರ ನಟೋತ್ಸವರಿಗೆ ಎಲ್ಲರೂ ಶಿಷ್ಯಗಳು ಇರ್ತಾರ, ಉದ್ಭವ ಆತಾರ, ಇಲ್ಲಂದ್ರೂ ಉದ್ಭವ ಆತಾರ ಅದಾರ. ಈಗ ಹೊಸ್ತಾಗ ಉಟ್ಕೊಳ್ಳೋ ಅವ್ರನ್ನೆಲ್ಲ ಅದನ್ನ ಮಾಡ್ತಾರೆ. ಇಲ್ಲಿ ಏನಾಗ್ತದ, ಅಲ್ಲಿ ಸುಮ್ ಬಿಟ್ರಂದ್ರ ಇಲ್ಲಿ ಮತ್ತವ್ರ ಈ ಲೋಕಲ್ ಏನ್ ಮಾಡ್ತಾರಪ್ಪ ಅಂದ್ರ ಇನ್ಮೇಲೆ ಅದಂಗ ಅಂತ ಹೇಳಿ ಆಗಿಂದ ಮಾಡ್ಕೋತಿರ್ತಾರ ಅವ್ರು. ಸಮಾಜ ಸಿಕ್ಕಾಗ ಸಮಾಜ ಸಾಧಿಸ್ಕೊಂಡು ಅದನ್ನ ಈ ಫೀಲ್ಡ್ದಾಗ ಅದು ಮಾಡ್ಕೋತಿರ್ತಾರ ಅವ್ರು. ಇಲ್ಲಾಂದ್ರ ಅವ್ರು ನಾವ್ ಇದು ಇಲ್ಲತ್ತಾರ, ಅವ್ರು ಶಿಕ್ಷಾಪಾಲಿಗೆ ಅನ್ನಿಸ್ತಾರ. ಅವ್ರು ಇದ್ರಾಗಿರ್ಬೇಕಲ್ಲ, ಜನರಿಗೆ ಇರ್ಬೇಕಲ್ಲ, ಜನರ ಇದ್ರಾಗಿರ್ಬೇಕಲ್ಲ ಅವ್ರು. ಮತ್ ಇವ್ರು ಮಾಡ್ತಾರಪ್ಪ, ಒಂದಿಷ್ಟು ದಿವ್ಸ ಅವ್ರು ಇರ್ತಾರಪ್ಪ, ಅವ್ರು ಮಾಡ್ಯಾರಂದ್ರೆ ಒಂದಿಷ್ಟು ದಿವ್ಸ ಇವ್ರು ಯಾರೋ ಒಬ್ರು ಹೆಸರು ಓಡಿಸ್ಬೇಕು, ಲೀಡಿಂಗ್ ಮಾಡೋದು ಅವ್ರು, ರಿವೆಂಜ್. ಅದ್ ಮೊನ್ನೆ ವಕೀಲ್ ಮಾಡಿ ಸುಮ್ ಕೂತ್ರಪ್ಪ ಅಂದ್ರೆ ಇಲ್ಲ ಅವ್ರೆಲ್ಲ ಮುಗಿತ ಇವ್ರದೇ ಜೋರಪ್ಪ ಅಂತೇಳಿ ಆಟೋಮೆಟಿಕ್ ಮತ್ತ ಅವ್ರು ಇವ್ರದ್ ಮಾಡೋದು. ಈಗ ಅವ್ನ್ ವಕೀಲ್ ಆಯ್ತು, ವಕೀಲ್ ಈ ರೀತಿ ಹ್ಯಾಂಗ್ ಮಾಡ್ಯಾರ ನೋಡಪ್ಪ, ಯಾರು ಇವೊಂದು ಡಿಮಾಂಡ್ ಅವಾಗ ಈ ಗುಂಪಿಂದ ಒಂದು ಮಾತಾಡ್ಕೊತಾರ ಜನ. ಈಗ ಅವನ್ ಬಿಟ್ಬಿಟ್ರಿ, ಈ ಸದ್ಯ ಪಿಂಟು ಅಪ್ಪ, ಈ ರನ್ನಿಂಗ್ ಇದಾಗಪ್ಪ ಅಂದ್ರೆ ಪಿಂಟು. ಈಗ ಭೀಮಾಚೇರಿ ಒಳಗೆ ಇದ್ರೊಳಗೆ ಏನದಲ್ಲ ಅಪರಾಧ ಲೋಕದಾಗ ಈ ಕಿಂಗಪ್ ಅಂದ್ರೆ ಈಗ ಪಿಂಟುನ್ ಮಾತಾಡ್ತಾರೆ ಈಗ ಜನ. ಈಗ ಯಾವ ರೀತಿ ಬರ್ಬರವಾಗಿ ಕೊಲೆ ಮಾಡಿ ನೋಡಪ್ಪ, ಪಿಂಟುಂದೇ ಈಗ ಲೀಡ್. ಈಗೆಲ್ಲಾ ನ್ಯಾಯ ನಿವೃತ್ತಿ ಇನ್ನೇನೋ ಎಲ್ಲ ಅವನೇ ಈ ಸದ್ ಅಧಿಪತ್ಯ ಅನ್ನಂಗ ಈಗ. ಅಂತ ಚಿಕ್ಕ ಹುಡುಗ ಸ್ಕೆಚ್ ಹೆಂಗಾಕ್ದ? ಇಲ್ಲ, ಅನಿವಾರ್ಯ ಇತ್ತಲ್ಲ ಅವ ಹೇಳೋ ರೀತಿ ಒಳಗ. ನಾನು ಇದನ್ನ ಮಾಡಿಲ್ಲ ಅಂದ್ರೆ ನಾ ಉಳಿತಿದಿಲ್ಲ ಕೇಳ್ತಾನಲ್ಲ ಅವ. ಅಲ್ಲ, ಈಗ ಈ ಭಾಗಪ್ಪ ಇಲ್ಲಿ ಮಾಡೋದು ನಿಮಗ್ ಇಂಟೆನ್ಸ್ ಇಲ್ಲ, ಇನ್ನೊಂದ್ ನಿಮಗ ಇಂಟೆನ್ಸ್ ಇಲ್ಲಿ ಮಾಡೋದೇನಪ್ಪಾ ಅಂದ್ರ ತಾವ್ ಬದುಕು ಸಂಬಂಧ ಮಾಡೋದಷ್ಟೇ. ಅರ್ಥ ಆಯ್ತು. ಈ ರಿವೆಂಜ್ ಈಗ ಅವ್ರ ಸುಮ್ ಕೂತ್ರಂದ್ರೆ ಅವ್ರು ಉಳಿಯಂಗಿಲ್ಲ, ಅವ್ರು ಇವ್ರು ಹೊಡಿತಾರೆ. ಬದುಕೋಸ್ಕರ ಯಾರನ್ನ ಒಬ್ಬನ್ ಸಾಯಿಸ್ತಾರೆ ಇಲ್ಲಿ. ಬದುಕೋಗೋಸ್ಕರ ಮತ್ತೊಂದಿಲ್ಲ ಇದಕ್ಕೆ. ಇಲ್ಲ, ಈಗ ಭಾಗಪ್ಪ ಇರೋ ಜಾಗ ಎಕ್ಸಾಕ್ಟ್ ಜಾಗ ಕಂಡುಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಈ ಭಾಗಪ್ಪನ ಜೊತೆಲಿ ಇರೋರೇನೆ ಹಾಕೊಟ್ರ? ಅಲ್ಲ, ಭಾಗಪ್ಪ ಏನು ಆರ್ ಮಲ್ಡ್ರ ಏನ್ ಮಾಡಿದ್ನಲ್ಲ, ಆರ್ ಮಲ್ಡ್ರ ಮಾಡೋದೊಳಕ ಇವ್ರೆಲ್ಲ ಒಂದೇ ಗ್ರೂಪ್ದವ್ರೆಲ್ಲ ಮೊದಲ ಚಲನವಲನ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರ್ತದೆ. ಈಗ ನಿಮ್ ಸಂಗಡ ನಾವ್ ಇದ್ದೇವಪ್ಪ ಅಂದ್ರ ನಿಮ್ಗೆಲ್ಲ ಆಟೋಮೆಟಿಕ್ ಗೊತ್ತಾಗ್ತದೆ. ಮತ್ತೊಬ್ರು ಇದ್ರೂ ಸ್ವಲ್ಪ ಕಠಿಣ ಅದು. ಇವ್ರೆಲ್ಲ ವಕೀಲರಾಯ್ತು, ಮದಿನಾ ನಗರ ಕೊಡ್ ಬಂದ್ನಲ್ಲ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಗೊತ್ತಾಗದಿದ್ರು ಯಾರು ಹೇಳಿರ್ಬೋದು? ಈ ಅಡಿಗೆ ಮಾಡಕ್ ಬಂದಿರೋ ಸಂಜನಾ ಹೇಳದ್ಲಾ, ಅಥವಾ ಬೇರೆ ಇವ್ನ್ ಪ್ರಕಾಶನ್ಗೆ ಯಾರನ್ನ ಅಲ್ಲೇ ಪಿಂಟೋಗೆ ಯಾರನ್ನ ಟಿಪ್ ಯಾರು ಕೊಟ್ರು, ಇವ್ನ್ ಇರ್ತಾನೆ, ಇಷ್ಟು ಗಂಟೆಗೆ ಇಲ್ಲಿ ಸಿಗ್ತಾನೆ, ಈ ಮನೆ ಯಾವ್ದು ಅಂತ? ಇದು ಅವ ಲಾಯರ್ ವಕೀಲರಿದ್ದಾಗೆ ಅವ ಮನೆ ಇಸ್ಕೊಟ್ಟವನೇ, ಅವನೇ ಅವ್ರ ಅಣ್ಣನೇ ಅವ ಇಸ್ಕೊಟ್ಟವ. ಯಾವ್ದು ಮದಿನಾ ನಗರದ ಕೊಡ್ಸಿದ್ದೆ ರವಿ ಅನ್ನೋದು ಒಂದು ವದಂತಿ, ಇದು ಅದು ರೂಮರ್ ಅದು. ಯಾಕಂದ್ರೆ ಅವಾಗ ಕ್ಲೋಸ್ ಇದ್ರಲ್ಲ ಅವಾಗ ಲಾಯರ ಮತ್ತು ಭಾಗಪ್ಪ ಕ್ಲೋಸ್ ಇದ್ದಾಗೆ ಅವ್ನು ಬಿಜಾಪುರಕ್ಕ ಅವ್ನು ಇದ್ ಮಾಡಿಸಿದವನೇ ಅವನೇ ಅವ. ಲಾಯರೇ ಬಿಜಾಪುರಕ್ಕೆ ಅವ್ನ ಕರೆಸಿ ಇಟ್ಟಿದ್ದೆ ಅವನೇ ಅವ. ಬಿಜಾಪುರ ಜಾಗ ಚೇಂಜ್ ಮಾಡಿಸಿದ್ದೆ ಲಾಯರ್ ಏನ್ರಿ? ಲಾಯರ್ ಅವ್ರು ಕೂಡ ಇದ್ರು, ಅವ್ರು ರಿಯಲ್ ಎಸ್ಟೇಟ್ ದಾಗ ಕೆಲಸ ಮಾಡ್ತಾರೆ ಇಬ್ರು ಅವರು. ಹಂಗಾರೆ ಇವ್ನ ಪಿಂಟ್ಯ ಹೊಡಿತಾನೆ ಅಂತ ಭಾಗಪ್ಪನ್ ಅನ್ಸಿಲ್ಲ? ಇಲ್ಲ, ಅಷ್ಟು ಈಸಿಯಾಗಿ ಅವ್ನು ತಿಳ್ಕೊಳ್ಳಿಲ್ಲ. ಈ ಹುಡುಗರು ಏನ್ ತಿಳ್ಕೊತಾರ, ಅವನೇ ಮೇನ್ ಇದ್ನಲ್ಲ ವಕೀಲ. ವಕೀಲ ಆದ ಬಳಿಕ ಈ ರೇಂಜಿಗೆ ಯಾರು ನನಗೆ ಬರಂಗಿಲ್ಲ 100% ಮೈ ಮಾಡ್ತಿದ್ದವ. ಎರಡನೇದು ಅಧ್ಯಾತ್ಮ ಒಳಗ ಸ್ವಲ್ಪ ಎಲ್ಲಾ ಬಿಟ್ಟು ಬರೇ ಇದ್ರಾಗಿದ್ದವ. ಈ 100 ವರ್ಷ ಪೂರ್ತಿ ಅವ ನೆನಪಾರಿದ್ದವ. ಈ ಅಧ್ಯಾತ್ಮ ಒಳಗ ನೀನಾಗಿದ್ದವ, ದೇವರ ದೇಂದ್ರ ಮೂರ್ತಿ ಮಾಡ್ತದ್ದು. ಅಂದ್ರೆ ಅವ್ನ ವೈರಿಗಳೇ ಒಳ್ಳೆಯವನಾಗ್ಬೇಕು ಅನ್ಕೊಂಡಿದ್. ಸತ್ಯ.
ಮತ್ತೆ ಎಲ್ಲಾ ಆದ ಬಳಿಕ ಏನ್ ಮಾಡ್ತಾರ್ರಿ, ಅದು ಅನಿವಾರ್ಯವದೇ ಇಲ್ಲ. ಈ ಜಮೀನ್ ತೊಗೊಳೋದು, ಗುಡಿ ಕಟ್ಟೋದು, ಒಂದೇನೋ ಮಾಡ್ಬೇಕಲ್ಲ, ಅಧ್ಯಾತ್ಮ ಇದು ಮಾಡ್ಬೇಕಲ್ಲ ಲಾಸ್ಟಿಗೆ ಬರೋದು. ಚಂದಪ್ಪನ್ ಫ್ಯಾಮಿಲಿಗೆ ಈಗ ದ್ವೇಷ ಇರ್ಲಿಲ್ಲ ಇವ್ನ್ ಭಾಗಪ್ಪನ್ ಹೊಡಿಬೇಕು ಅಂತ? ಇಲ್ಲ, ಅವ್ರಿಗಿದ್ರು ಮತ್ತೆ ಅವ್ರನ್ನ ಬಿಟ್ಬಿಟ್ಟಿದ್ರು ಅವ್ರು ಅವ್ರೇನ ಇದು ಆಗ್ಲಿಲ್ಲಲ್ಲ ಅದು. ಒಂದ್ಸಲ ಏನ್ ಪ್ರಯತ್ನ ಮಾಡಿದಾಗ ಅದು 8/8/2017 ಅದು ಆದ ಬಳಿಕ ಅಲ್ಲಿ ಏನ ಅವ ಉಳಿದು ಬರ್ತಾನಲ್ಲ, ಉಳಿದು ಬಂದ್ಮೇಲೆ ಬಿಟ್ಬಿಟ್ರ ಅವ್ನ್ ಇದು ಅದು ಪ್ರಯತ್ನ ಎಲ್ಲಕ್ಕೂ ಅದನ್ನ ಅವ್ರದ್ದು ಇಂಟೆನ್ಸ್ ಇದ್ರು ಸಹ. ಆದ್ರ ಇಲ್ಲಿ ಬರ್ತಲ್ಲ ಇದು, ಇವನಿಗೆ ಅನಿವಾರ್ಯ ಇತ್ತಲ್ಲ ಅದು, ಆದ್ರೆ ಇವ್ರಿಗೆ ಅನಿವಾರ್ಯ ಇದ್ದಿಲ್ಲ ಅದು. ಏನೋ ಒಂದು ಅವಕಾಶ ಸಿಕ್ಕ ಸೇರಿಸ್ಬೇಕಂತ ಭಾವನೆ ಇತ್ತು ಅಷ್ಟೇ. ಆದ್ರೆ ಇಷ್ಟು ಇವನು ಸೀರಿಯಸ್ ಆಯ್ತಲ್ಲ, ವಕೀಲ್ರಿಗೆ ಆದ ಬಳಿಕ ನಿನ್ಗ ಅದೇ ರೀತಿ ಮಾಡ್ತೀನಿ ಅಂತೇಳಿ ಅವ್ರ ತಮ್ಮಗ ವಾರ್ನ್ ಮಾಡೋದಾಯ್ತು, ಇದು ಮಾಡೋದಾಯ್ತು, ಪ್ರಾಪರ್ಟಿ ಕೊಡು ಅದು ಇದು ಬಹಳ ಅಶ್ಲೀಲ ಆಯ್ತು ಮಾತಾಡೋದು, ಮನ್ಯಾಗ ಮಾತಾಡೋದು. ಅವನಿಗೆ ಅನಿವಾರ್ಯ ಇತ್ತು, ಇವನಿಗೆ ಯಾರಿಗೆ ತಿಂತವನು ಅವನಿಗೆ. ಅದಕ್ಕೆ ಇವ್ರದ್ದು ಇಂಟೆನ್ಸ್ ಇದ್ರು ಇವ್ರಿಗೆ ಅಷ್ಟು ಅವಶ್ಯಕತೆ ಬಂದಿದ್ದಲ್ಲ ಅದು. ಇವಾಗ ಇದು ಹಿಂಗೆ ನಡೀತದೆ, ಒಳಗೆ ಭಾವನೆ ಇತ್ತು ಕರೆ. ಆದ್ರೆ ಈ ಹುಡುಗಂದು ಇದು ಅಗ್ರಿ ಇದು ಬರ್ತಲ್ಲ, ಅದು ಸೀರಿಯಸ್ ಆಯ್ತಲ್ಲ ಅದು. ಅಂದ್ರೆ ಇದು ಇನ್ನೂ ನಡ್ಕೊಂಡು ಹೋಗ್ತದೆ ಹಂಗ ಅಂತೀರಿ ಮಲ್ಕೊಂಡ್ರೆ? ಇಲ್ಲ, 100% ಇದಕ್ಕೆ ಇದು ಪೊಲೀಸ್ ಇಲಾಖೆದವರಲ್ಲಿ ಅವರಲ್ಲಿ ಅವೇರ್ನೆಸ್ ಮಾಡಿ ಎರಡೂ ಕುಟುಂಬಗಳ ಒಂದ್ ಮಾಡಿಸಿ ಒಂದು ಮಾಡಿಸಿದ್ರಲ್ಲ, 81 ಅಲೋಕ್ ಕುಮಾರ್ ಸಾಹೇಬ್ರು ಸೇರಿಸಿ ಒಂದು ಮಾಡಿಸಿದ್ರಲ್ಲ ಅಲ್ಲಿ. ಈಗ ಒಂದ್ ಮಾಡಿಸಿದವ್ರು ಅವ್ರು ಕರೆಕ್ಟ್ ಅದಾರ, ಈಗ ಏನೂ ಆಗಿಲ್ಲ ಅಲ್ಲಿ. ಅಲೋಕ್ ಕುಮಾರ್ ಅವ್ರು ಬಂದು ಇಲ್ಲಿ ಭೀಮಾತಿರ ಹಳ್ಳಿಗಳಿಗೆ ಬಂದು ಎಲ್ಲಾ ಕಡೆ ಎಲ್ಲಿ ಮಾಡಿದಾರಲ್ಲ, ಅಲ್ಲಿ ರಿವೆಂಜ್ ಆಗಿಲ್ಲ ಅಲ್ಲಿ. ಅಲ್ಲ, ಇವಾಗ ಬೈರಗೊಂಡ ಫ್ಯಾಮಿಲಿ ಚಡಚಣ ಫ್ಯಾಮಿಲಿ ಜಗಳ ಹೋಗ್ಬಿಟ್ಟು ಇವಾಗ ರೌಡಿಗಳ ಜಗಳ ಆಗೋಗ್ಬಿಟ್ಟಿದೆ. ಈಗ ಅವ್ರ ಫ್ಯಾಮಿಲಿ ಜಗಳ ಇಲ್ಲ ಇವಾಗ. ಈಗ ಚಂದಪ್ಪನ ಶಿಷ್ಯ ಭಾಗಪ್ಪ ಚಂದಪ್ಪ ಮತ್ತೆ ಈ ಮಧ್ಯದಲ್ಲಿ ಈಗ ಹೊಸ ರೌಡಿಗಳು ಪಿಂಟ್ಯ ಇವರೆಲ್ಲ ಹೊಸಬ್ರು. ಇದೆಲ್ಲ ಏನಾಗ್ಲಿ, ಇವಾಗ ಏನ್ ಪಿಂಟ್ಯದ ಎನ್ಕೌಂಟರ್ ಆಗಿಲ್ಲ ಅಂತಂದ್ರೆ ಇನ್ನು ಮುಂದಕ್ಕೆ ಹೋಗುತ್ತೆ ಹಂಗಾದ್ರೆ. ಹೌದಲ್ಲ, ಇಲ್ಲ ಎನ್ಕೌಂಟರ್ ಅನ್ನೋದಕ್ಕಿಂತಲೂ ಅವ ಇದೇ ಫಸ್ಟ್ ಅವ ಈ ಇದ್ರೊಳಗೆ ಸೇರಿದ್ದವ. ಅನಿವಾರ್ಯ ಅವ ಹೇಳಿದ್ರದಕ್ಕಂದ್ರ ಒಂದಾಗ ಯಾವ ಕೇಸ್ ಇಲ್ಲ, ಅದು ಇದೇ ಫಸ್ಟ್. ಏನು ಹೋಮ್ ಮಿನಿಸ್ಟ್ರು ಎಲ್ಲಾರು ತುಂಬಾ ಸೀರಿಯಸ್ ಆಗಿ ತಗಂತೀವಿ ಕೇಸನ್ನ ಅಂತ ಹೋಮ್ ಮಿನಿಸ್ಟರ್ ಎಲ್ಲ ಹೇಳ್ತಾವ್ರಲ್ಲ. ಅಲ್ಲ, ತೊಗೊಳ್ಬೇಕು. ಇದು ಮಾಡ್ಲಿಲ್ಲಪ್ಪ ಅಂದ್ರ ಆಟೋಮೆಟಿಕ್ ಅವೇರ್ನೆಸ್ ಮಾಡ್ಬೇಕ್ರಿ. ಇಲಾಖೆಯವರು ಅವೇರ್ನೆಸ್ ಮಾಡ್ಬೇಕು. ಆಯಾ ಕಟ್ಟಿನ ಜಾಗದೊಳಗ ಒಳ್ಳೆ ಇದು ಈ ತಿಳಿದೋಗಿದ್ದವ್ರು ಒಂದು ಪೊಲೀಸ್ ಇಲಾಖೆಯವ್ರ ನೇಮಕ ಮಾಡ್ಬೇಕು, ಇಚ್ಛಾಶಕ್ತಿ ಮಾಡ್ಬೇಕು, ಬಂದೋಬಸ್ತ್ ಇಡ್ಬೇಕು. ಪೊಲೀಸ್ ಅಂದ್ರೆ ಏನು ಅನ್ನೋದು ತೋರಿಸ್ಬೇಕು ಅವ್ರಿಗೆ. ಅದನ್ನ ಬರೀ ಅವ್ರ ಆಯುಧಗಳೆಲ್ಲ ಪೂಜೆ ಪುನಸ್ಕಾರಕ್ಕೆ ಸೀಮಿತ ಆಗಬಾರ್ದವು. ಅದನ್ನ ಸಮಾಜಕ್ಕೆ ಹೆದರಿಕೆ ಬೇಕಲ್ಲ. ಪೊಲೀಸ್ ಅಂದ್ರೆ ಇದು ಮಾಡೋದ್ರಿಂದ ಹಾಡಾಗದು ಸಿಟಿ ಒಳಗ ಒಬ್ಬನಿಗೆ ಹೊಡೆದು, ಒಬ್ಬನ ಕೋರ್ಟ್ ಬಂದು ಲಾಯರ್ ಹೊಡೆದು, ಅವನ್ನೆಲ್ಲಾ 2 ಕಿಲೋಮೀಟರ್ ಬೌಡಿ ತಗೊಂಡ್ ತಿರುಗಾಡಿ ಅದನ್ನೆಲ್ಲ ಹೊಡೆದು ಹಿಂಗೆಲ್ಲ ಮಾಡ್ತಾರಪ್ಪ ಅಂದ್ರ ಅದನ್ನ ಏನೋ ಒಂದು ಭಯ ಬೀಳ್ತಾರೆ ಜನ. ಹೆಂಗ್ ಮಾಡ್ತಾರೆ, ಮುಂದೆ ಅವ್ರು ಚೇಂಜ್ ಆಗ್ಬಿಡ್ತಾರ. ಮುಂದೆ ಅವ್ರದೇ ಅದು ಅವ್ರ ಏನ್ ಹೇಳ್ತಾರ ಅದಕ್ಕೆ ಅದಕ್ಕೆಲ್ಲ ಸಾರ್ವಜನಿಕರು ವ್ಯಾಜ್ಯಗಳಾಯ್ತು ಏನಾಯ್ತು ಹೆದರ್ಬೇಕು ಜನ. ಹೆದರಿಕೆಯಲ್ಲೇ ಭಯ ಬಿಡ್ಬೇಕಾರ. ಈ ನಿಟ್ಟಿನಾಗ ಪೊಲೀಸ್ ಇಲಾಖೆ ಒಂದು ದೊಡ್ಡ ಇದು ತಗೋಬೇಕದು, ಸ್ಟೆಪ್ ತಗೋಬೇಕದು. ಅದಾರ ನಮ್ಮಲ್ಲಿ ಹಿರಿಯ ಎಂತೆಂತ ಪೊಲೀಸ್ ಅಧಿಕಾರಿಗಳು ಅದಾರ, ನಿಷ್ಠಾವಂತ ಅಧಿಕಾರಿಗಳು, ಒಂದ್ ಗಟ್ಟೆಗೆ ಇದ್ದವ್ರು ಅದಾರ. ಅಂತವ್ರು ಆಯಾ ಜಾಗಗಳು ಹಾಕಿ ಇದನ್ನ ಏನ್ ದೊಡ್ಡದಲ್ಲ ಇದು ವಿಷಯ. ಇದು ಅದನ್ನ ಮಾಡ್ಬೇಕು. ಮಾಡಿ ಅವ್ರಿಗೆ ಪ್ರತಿ ಸಲ ಅವ್ರು ಏನ್ ಮಾಡ್ಬೇಕು, ಅಟೆಂಡೆನ್ಸ್ ಹಾಕಿಸ್ಬೇಕು, ಪೇಷಂಟ್ ಮಾಡಿಸ್ಬೇಕು. ಅವ್ರು ಏನ್ ಇರ್ತಾರಲ್ಲ ಇವ್ರಿಗೆಲ್ಲ ಅವ್ರ ಅಂಡರ್ದಾಗ ಇರಂಗಿರ್ಬೇಕು. ಇವರು ಅವ್ರ ಕಣ್ಣಿದ್ರಾಗ ಇರಂಗ್ ಮಾಡ್ಬೇಕು. ಅವ್ರು ಎಲ್ಲಾರ ಅವ್ರು ಇರ್ತಾರೋ ಎಲ್ಲಿ ಇರ್ತಾರ ಬಿಡಬಾರ್ದು ಅವ್ರಿಗೆ. ಹಂಗ ಅಟೆಂಡ್ಸ್ ಮಾಡಿದವ್ರು ಬಿಡಬಾರ್ದು. ಅವ್ರು ದಿನ ಅಟೆಂಡೆನ್ಸ್ ಹಾಕಿಸ್ಬೇಕು. ದಿನ ಅವ್ರು ಏನ್ ಹೇಳ್ತಾರ ಅದೇ ಜಾಗನಾಗ ಇರ್ಬೇಕು. ಅವ್ರು ವಾರಕ್ಕೊಮ್ಮ ಅವ್ರು ವಿಸಿಟ್ ಕೊಡಿಸ್ಬೇಕು. ಇವೆಲ್ಲ ಮಾಡ್ಬೇಕು ಅವ್ರು. ಐತದು ಪೊಲೀಸ್ ಇಲಾಖೆ ನೇಮ್ ಐತ್ರಿ ಅದು. ಆದ್ ಕೆಲವು ದಿವ್ಸ ಮಾಡಿ ಏನ್ ಮಾಡ್ತಾರೆ, ಕೆಲವು ದಿವ್ಸ ಬಿಟ್ಟು ಬಿಡ್ತಾರೆ. ಮಾಡ್ಸನ್ ಸಾಹೇಬ್ರೆ, ಮಾತಾಡ್ತೀನಿ. ಇಷ್ಟೊತ್ತು ನೀವು ಮಾಹಿತಿ ಕೊಟ್ಟಿಕ್ಕೆ ಧನ್ಯವಾದ.